ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇಂದು ನಾವು ಬೆಂಡೆಕಾಯಿಂದ ಪಲ್ಯವನ್ನು ಹೇಗೆ ಮಾಡೋಣ ಅಂತ ನೋಡೋಣ. ನೀವು ಒಂದೇ ರೀತಿ ಮಾಡಿ ತಿಂದು ಬೇಜಾರಾಗಿದ್ದರೆ ಒಂದ್ಸಲ ನಾವು ಹೇಳುವ ಈ ರೀತಿಯಲ್ಲಿ ಒಮ್ಮೆ ಮಾಡಿ, ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಮಾಡುವುದು ಕೂಡ ತುಂಬಾ ಸುಲಭ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿ ಮಾಡಿದ್ರೆ 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತಾರೆ, ಅಷ್ಟು ರುಚಿಯಾಗಿರ್ತದೆ. ಪಲ್ಯ ಮಾಡುವುದು ತುಂಬ ಸುಲಭ. ಇದನ್ನು ಮಾಡಲು ಈಗ ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಉದ್ದದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿ, ಒಂದು ಉಳ್ಳಾಗಡ್ಡಿ ಬೇಕ್ರಿ, ಸ್ವಲ್ಪ ಹಸಿ ಕಡಲೆ ಹಿಟ್ಟು, ಕರಿಬೇವು, ಗುರಳ್ ಪುಡಿ, ಸ್ವಲ್ಪ ಒಣ ಕೊಬ್ಬರಿ, ಒಳ್ಳೆಣ್ಣೆ, ಒಂದು ಎಳ್ಳಿನ ಪುಡಿ, ಎಳ್ಳನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಖಾರ, ಸಾಸಿವೆ, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ತೊಗೋಬೋದ್ರಿ. ಈಗ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಬೆಂಡೆಕಾಯಿ ತುದಿಯನ್ನು ಎರಡು ಕಡೆ ಕಟ್ ಮಾಡಿಕೊಳ್ರಿ. ಆಮೇಲೆ ಒಂದು ಬೆಂಡೆಕಾಯಲ್ಲಿ 2 ಭಾಗ ಮಾಡಿಕೊಳ್ರಿ. ಮಾಡಿಕೊಂಡು ಮತ್ತು ಅದರ ಮಧ್ಯದಲ್ಲಿ ಕಟ್ ಮಾಡಿ, ಅಂದರೆ ಒಂದು ಬೆಂಡೆಕಾಯಲ್ಲಿ 8 ಪೀಸಾಗಿ ಮಾಡಿಕೊಳ್ರಿ. ಇದೇ ರೀತಿ ಎಲ್ಲ ಬೆಂಡೆಕಾಯನ್ನು ಕಟ್ ಮಾಡಿಕೊಳ್ರಿ. ಒಂದು ಬೆಂಡೆಕಾಯಲ್ಲಿ 2 ಹೋಳು ಮಾಡಿಕೊಂಡು ಅದರಲ್ಲಿ ಮತ್ತೆ 4 ಪೀಸಾಗಿ ಮಾಡಿಕೊಳ್ರಿ. ಹಿಂಗೆ ಇದೇ ರೀತಿ ಎಲ್ಲ ಬೆಂಡೆಕಾಯನ್ನು ಹೆಚ್ಚಿಕೊಂಡು, ನಾವಿಲ್ಲೇ 1/4 kg ಬೆಂಡೆಕಾಯನ್ನು ತೊಗೊಂಡಿದ್ದೇವೆ. ಈಗ ಒಂದು ಬೆಂಡೆಕಾಯಿ ತಟ್ಟೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಖಾರವನ್ನು ಹಾಕ್ಕೊಳ್ರಿ. ಚೆನ್ನಾಗಿ ಕಲಸ್ರಿ. ಒಂದು ಹಂಚಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ ಆಮೇಲೆ ಜೀರಿಗೆ ಹಾಕ್ಕೊಳ್ರಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಮತ್ತು ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಆನಂತರ ಬೆಂಡೆಕಾಯನ್ನು ಹಾಕ್ಕೊಳ್ರಿ. ಉಳ್ಳಾಗಡ್ಡೆ ಫ್ರೈ ಆದ ನಂತರ ಬೆಂಡೆಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಬೆಂಡೆಕಾಯಿ ಹೆಂಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳ್ರಿ. ಅದು ಖಾರ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಚೆನ್ನಾಗಿ ಕಲಿಸ್ಕೊಂಡು ಒಂದು ತಾಟು ಮುಚ್ಚಿ 1-2 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ರಿ. ಇದು ಲೋಳೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು, ಅಂದರೆ ರುಚಿಯಾಗಿರ್ತೈತಿ. ಆನಂತರ ಇದಕ್ಕೆ ಹುರಿದ ಎಳ್ಳಿನ ಪುಡಿ 2 ಚಮಚ ಎಳ್ಳಿನ ಪುಡಿ ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ ಗುರಳ್ ಪುಡಿ ಹಾಕ್ಕೊಳ್ರಿ 1-2 ಚಮಚ. ಆಮೇಲೆ 1-2 ಚಮಚ ಹಸಿ ಕಡಲೆ ಹಿಟ್ಟು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ರಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ಕಡಲೆ ಹಿಟ್ಟಿನ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಈಗ ನೋಡಿ ಬೆಂಡೆಕಾಯಿ ಪಲ್ಯ ಈಸ್ ರೆಡಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತಂತ ಕಮೆಂಟ್ ಮಾಡಿ.
ನೋಡಿ, ರುಚಿಕರವಾದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದ ಬಿಸಿ ಬಿಸಿಯಾದ ಬೆಂಡೆಕಾಯಿ ಪಲ್ಯ ಈಸ್ ರೆಡಿ. ಇದು ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನಲು ತುಂಬ ಚೆನ್ನಾಗಿರ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.